ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಮಹತ್ವದ ತಿರುವೊಂದು ಪಡ್ಕೊಳ್ತಾ ಇರುವಂಥದ್ದು. ಆರೋಪಿಗೆ 20 ವರ್ಷಗಳವರೆಗೆ ಜೀವಾವಧಿ ಶಿಕ್ಷೆ ಲಭಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವಾಗ ಈ ಒಂದು ಪ್ರಕರಣದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅದಕ್ಕೆ ಕಾರಣ ದಾಖಲೆಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ. ಈ ಒಂದು ಪ್ರಕರಣದ ಸಂತ್ರಸ್ತೆ ಸ್ವತಃ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಒಂದು ವಿಚಾರ. ಇವೆಲ್ಲವೂ ಕೂಡ ಒಂದೆರಡು ದಿವಸಗಳಲ್ಲಿ ನಡೆದಿರುವಂಥದ್ದು. ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿದ್ದಂತಹ ಈ ಒಂದು ಪ್ರಕರಣ ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ. ಅಂದರೆ ಪುತ್ತೂರಿನ ಪ್ರತಿಷ್ಠಿತ ಓರ್ವ ವ್ಯಕ್ತಿ, ಬಿಜೆಪಿಯ ಮುಖಂಡ ಅಂತ ಕೂಡ ಹೇಳ್ಬೋದು, ಇನ್ನು ಹಲವು ಸಂಘ ಸಂಸ್ಥೆಗಳಲ್ಲಿ ಅಥವಾ ದೇವಸ್ಥಾನದ ಸಮಿತಿಯಲ್ಲಿ ಕೂಡ ಇದ್ದಂತಹ ಓರ್ವ ವ್ಯಕ್ತಿ ಜಗನ್ನಿವಾಸ ರಾವ್ ಅವರ ಸುಪುತ್ರ ಕೃಷ್ಣ ಜೆ ರಾವ್ ಅವರ ಕರ್ಮಕಾಂಡಕ್ಕೆ ಬಲಿಯಾದಂತಹ ಸಂತ್ರಸ್ತ ಯುವತಿ ಪೂಜಾ. ನೋಡಿ, ಇಲ್ಲಿ ಧರ್ಮದ ವಿಚಾರ ಬರುವುದಿಲ್ಲ. ಎರಡೂ ಹಿಂದೂ ಧರ್ಮಕ್ಕೆ ಸೇರಿದಂತಹ ಕುಟುಂಬಗಳು, ಜಾತಿಗಳಲ್ಲಿ ಬೇರೆ ಬೇರೆ ಇರ್ಬೋದು. ಆದರೂ ಕೂಡ 7 ವರ್ಷಗಳಿಂದ ನಿರಂತರವಾಗಿ ಆ ಒಂದು ಹೆಣ್ಣು ಮಗುವಿನ ಹಿಂದೆ ಬಿದ್ದು ಆಕೆಯನ್ನು ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಮದುವೆ ಆಗ್ತೀನಿ, ಪ್ರಾಯ ಬಂದಾಗ ಮದುವೆ ಆಗೋಣ ಅಂತ ಹೇಳಿಕೊಂಡು ಅವಳನ್ನು ಬೇಕಾಬಿಟ್ಟಿಯಾಗಿ ಬಳಸ್ಕೊಂಡು ನಂತರ ಆಕೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಂಥ ಸಂದರ್ಭದಲ್ಲಿ ಈ ಮಗು ನನ್ನದಲ್ಲ, ನೀನು ಯಾರೋ 4-5 ಜನರ ಜೊತೆಗೆ ಮಲಗಿಕೊಂಡು ಮಗು ಮಾಡಿದ್ಯಾ, ಇವಾಗ ನನ್ನ ತಲೆ ಮೇಲೆ ಹಾಕ್ತೀಯಾ ಅಂತ ಹೇಳ್ಕೊಂಡು ಇಡೀ ಪ್ರಚಾರ ಪಡ್ಕೋತಾನೆ. ಆಮೇಲೆ ಕೊನೆಗೂ ಜೈಲು ಸೇರ್ತಾನೆ. ಆದರೂ ಕೂಡ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬರ್ತಾನೆ. ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ, ಕಲಿತಾ ಇದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಯಾವ ನೆಪವನ್ನಿಟ್ಟುಕೊಂಡು ಆತ ಮಧ್ಯಂತರ ಜಾಮೀನನ್ನು ಪಡ್ಕೊಳ್ತಾನೆ. 21 ವರ್ಷ ಆಯಿತು. ಆಮೇಲೆ DNA ಟೆಸ್ಟ್ ಆಯಿತು. ಯಾವುದರಲ್ಲೂ ಕೂಡ ಪೂಜಾ ತಪ್ಪಿತಸ್ಥಳಲ್ಲ. ಈಕೆ ಆತನ ಜೊತೆಗೆ ದೈಹಿಕ ಸಂಪರ್ಕವನ್ನು ಮಾಡಿದ್ದ. ಮಾತ್ರವಲ್ಲ, ಆತನ ಮಗುವೆ ಅಂತ ವೈದ್ಯಕೀಯ ಪರೀಕ್ಷೆಯಲ್ಲಿ ಕೂಡ ಹೊರಗಡೆ ಬಂದಿರುವಂಥದ್ದು. ಆದರೂ ಕೂಡ ಆ ಒಂದು ಕುಟುಂಬ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ನಂತರ ಕಾನೂನು ಹೋರಾಟ ಅಂತ ಆಯಿತು. ಆಮೇಲೆ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಕಾನೂನು ಹೋರಾಟದಲ್ಲಿ ಈ ಒಂದು ವಿಶ್ವಕರ್ಮ ಸಮುದಾಯದ ರಾಜ್ಯಾಧ್ಯಕ್ಷರು, ವ್ಯವಸಾಯಿ ಅಂತ ಹೇಳ್ಬೋದು, ಮಾಜಿ ರಾಜಕಾರಣಿ ಅಂತ ಹೇಳ್ಬೋದು. ಸೊ KP ನಂಜುಂಡಿ ಅವರ ಎಂಟ್ರಿ ಆಗುತ್ತೆ ಇಲ್ಲಿ. ಅವರು ಈ ಒಂದು ಕುಟುಂಬದ ಜೊತೆಗೆ ಸದಾ ನಿಂತುಕೊಳ್ತಾರೆ. ನಾನು ಕಾನೂನಾತ್ಮಕವಾಗಿ ನಿಮಗೆ ಬೆಂಬಲ ಕೊಡ್ತೀನಿ ಅಥವಾ ಈ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡ್ತೀನಿ, ಅವರ ಜೊತೆಗೆ ಸಂಧಾನವನ್ನು ಮಾಡ್ತೀನಿ, ಅವರನ್ನು ಮದುವೆಗೆ ಒಪ್ಪಿಸ್ತೀನಿ ಅಂತ ಹೇಳ್ಕೊಂಡು ವರ್ಷಗಳಾಗ್ತಾ ಬಂತು. ನಿರಂತರವಾಗಿ ಶ್ರಮ ಪಡ್ತಾ ಇದ್ದಾರೆ. ಆದರೆ ಇದ್ಯಾವುದು ಬೇಳೆ ಬೇಯಲಿಲ್ಲ. ಇನ್ನು ಪ್ರತಿಭಾ ಕುಳಾಯಿಯವರು ಬೀದಿ ಹೋರಾಟ ಮಾಡ್ತೇನೆ ಅಂತ ಹೊರಟರು. ಅವರು ಕೂಡ ಈ ಒಂದು ಸಂತ್ರಸ್ತೆಯ ಜೊತೆಗೆ ಆ ಒಂದು ಕುಟುಂಬದ ಜೊತೆಗೆ ಕೈ ಜೋಡಿಸಿಕೊಂಡು ಬೆನ್ನೆಲುಬಾಗಿ ನಿಂತುಕೊಂಡು ನಿರಂತರವಾಗಿ ಮಂಗಳೂರಲ್ಲಿ, ಪುತ್ತೂರಲ್ಲಿ ಹಾಗೆ ಹೀಗೆ ಅಂತೇಳಿ ಹೋರಾಟ ಮಾಡಿದರು, ಪತ್ರಿಕಾಗೋಷ್ಠಿಯನ್ನು ಮಾಡಿದರು, ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸುವಂತಹ ಆ ಒಂದು ಸೀನನ್ನು ಕ್ರಿಯೇಟ್ ಮಾಡಿದರು. ಆದರೂ ಕೂಡ ಜಗನ್ನಿವಾಸ ರಾವ್ ಮತ್ತು ಕೃಷ್ಣ ಜೆ ರಾವ್ ಕುಟುಂಬ ಜಗ್ಗಲೇ ಇಲ್ಲ. ಜಗ್ಗೋದಕ್ಕೆ ರಾಜಕಾರಣಿಗಳ ಬೆಂಬಲ ಅವರ ಜೊತೆಗೆ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನೋಡಿ, ನಮಗೆ ಪುತ್ತೂರು ಶಾಸಕರ ವಿರುದ್ಧವಾಗಲಿ ಅಥವಾ ಮಂಗಳೂರಿನ ಶಾಸಕರಿರ್ಬೋದು ಅಥವಾ ಉಡುಪಿ ಶಾಸಕರ ಯಾರ ವಿರುದ್ಧವೂ ನಮಗೆ ಯಾವುದೇ ಅಸಮಾಧಾನ ಇಲ್ಲ. ಇಲ್ಲಿಂತಹ ವಿಚಾರಗಳನ್ನು ಬರುವಂತಹ ಸಂದರ್ಭದಲ್ಲಿ ಹೇಳಿ ಕೇಳಿ ಹಿಂದುತ್ವದ ಹುಟ್ಟೂರು ಅಂತ ಕಳಿಸ್ಕೊಳ್ಳುವಂತಹ ಈ ಒಂದು ಪುತ್ತೂರು ತಾಲೂಕಿನಲ್ಲಿ ಇಂತಹ ಒಂದು ದೊಡ್ಡ ಘಟನೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿ ಪೂಜಾ ಮಾಡಿದಂತಹ ತಪ್ಪು ಏನಪ್ಪ ಅಂದರೆ, ಹಿಂದೂ ಯುವಕನನ್ನು ಪ್ರೀತಿಸಿ ಮದುವೆ ಆಗ್ತಾನೆ ಅಂತ ವಂಚನೆಗೆ ಒಳಗಾಗಿದ್ದೇ ಮೊದಲ ತಪ್ಪು. ಆಕೆ ಮುಸ್ಲಿಂ ಹುಡುಗನನ್ನು ಪ್ರೀತಿಸಿ ಆತ ವಂಚನೆ ಮಾಡಿದರೆ ಯಾವಾಗಲೂ ನ್ಯಾಯ ಸಿಗ್ತಾ ಇತ್ತು. ಅಥವಾ ಒಂದು ಸುಳ್ಳು ಹೇಳಿದರೂ ಸಾಕು, ನಾನು ಪ್ರೀತಿ ಮಾಡಿದ್ದು ಹಿಂದೂ ಯುವಕನನ್ನೆಲ್ಲ, ಮುಸ್ಲಿಂ ಯುವಕ ಅಬ್ದುಲ್ಲೋ, ರಹಿಮಾನೋ ಅಥವಾ ನವಾಜೋ ಯಾವುದಾದ್ರೊಂದು ಹೆಸರು ಹೇಳಿದರೆ ಸಾಕಾಗಿತ್ತು. ಹಿಂದುತ್ವದ ನಾಯಕರೆನಿಸಿಕೊಂಡವರು ಮಧ್ಯಪ್ರದೇಶದಿಂದಲೋ ಗುಜರಾತಿಂದಲೋ ಯಾವುದೋ ಅಮಾಯಕನನ್ನು ಹಿಡ್ಕೊಂಡು ಬಂದು ಅವಳಿಗೆ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಸ್ವಧರ್ಮದಿಂದಲೇ ಇಂತಹ ಒಂದು ಅನ್ಯಾಯ ಆಗಿದೆ. ಅದು ಕೂಡ ಮೇಲ್ಜಾತಿ ಅಂತ ಹೇಳಿಕೊಂಡು ಅವರನ್ನು ಮುಟ್ಟೋದಕ್ಕೆ ಯಾವ ಹಿಂದುತ್ವದ ನಾಯಕರಿಗೂ ದಮ್ಮಿಲ್ಲ, ಧೈರ್ಯ ಇಲ್ಲ. ಇದನ್ನು ಹೇಳಬೇಕಾಗಿದೆ. ಇವತ್ತು ಪುತ್ತೂರಿನಲ್ಲಿ ಅದೆಷ್ಟು ಹಿಂದುತ್ವದ ನಾಯಕರಿದ್ದಾರೆ. ಎಸ್ಪೆಷಲಿ ಪ್ರತ್ಯೇಕವಾಗಿ ನಾವು ಹೇಳಬೇಕಂತ ಒಂದು ಹೆಸರು ಅಂತ ಹೇಳಿದರೆ ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರನ್ನು. ಅವರು ಬೆಳೆದು ಬಂದಂತಹ ಆ ಒಂದು ದಾರಿ, ಅವರಿಗೆ ಇರುವಂತಹ ಒಂದು ಆಕರ್ಷಣೆ, ನಿಜವಾಗ್ಲೂ ಅವರ ರಾಜಕೀಯ ವ್ಯಕ್ತಿತ್ವವನ್ನು ನಾನು ಗೌರವಿಸ್ತೇನೆ. ಯಾಕಂತ ಹೇಳಿದರೆ BJP ಎನ್ನುವಂತಹ ಅತಿ ದೊಡ್ಡ ಪ್ರಬಲ ಪಕ್ಷದ ವಿರುದ್ಧ
ಸೆಟೆದು ನಿಂತು ಅವರಿಗೆ ಎದುರು ಹಾಕುವಲ್ಲಿ ಇವರು ಸಫಲರಾಗಿದ್ದಾರೆ ಅಂತ ಹೇಳಿದರೆ ಇವರೊಬ್ಬ ನಾಯಕ ಅಂತಲೇ ನಾವು ಅದನ್ನು ಪರಿಗಣಿಸಬೇಕಾಗಿದೆ. ಅವರಿಗೆ ಬೇಕಾದಂತಹ ಕಾರ್ಯಕರ್ತರ ಪಡೆ ಅವರಿಗಿದೆ. ಯಾಕೆ ಅವ್ರ ಜೊತೆಗಿದ್ದಾರೆ ಅಂತ ಹೇಳಿದರೆ ಹಿಂದುತ್ವದ ರಕ್ಷಣೆ ಮಾಡ್ತೀವಿ ಅಂತ ಟೊಂಕ ಕಟ್ಟಿಕೊಂಡಂತಹ ವ್ಯಕ್ತಿಯಾದ ಕಾರಣದಿಂದಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದಾರೆ. ಇಲ್ಲ ಅಂತಿದ್ರೆ ನಿಮ್ಮನ್ನು ಮೂಸೋದಕ್ಕೆ ಇಲ್ಲಿ ಜನ ಇಲ್ಲ. ಇಲ್ಲಿ ಹಿಂದೂ ಯುವತಿಗೆ ಅನ್ಯಾಯ ಆಗಿದೆ. ಆಕೆಯನ್ನು ಗರ್ಭವತಿಯನ್ನಾಗಿ ಮಾಡಿ ಆಕೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಮದುವೆ ಮಾಡಿಸಿಕೊಡಿ ಅಂತ ಹೇಳಿಕೊಂಡು ಇನ್ನಿಲ್ಲದಂತಹ ಶತಾಗತಾಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಳೆ. ಆದರೆ ಅವಳ ಬೆನ್ನೆಲುಬಾಗಿ ನಿಲ್ಲೋದಕ್ಕೆ ಯಾವ ಒಬ್ಬ ನಾಯಕನು, ಯಾವ ಒಬ್ಬ ದೊಣ್ಣೆ ನಾಯಕನು, ಯಾವ ರಾಜಕಾರಣಿಯೂ ಯಾರೂ ಇಲ್ಲ. ಇಲ್ಲಿ ಹಿಂದುತ್ವ ಸತ್ತು ಹೋದಂತಹ ಒಂದು ರೀತಿಯ ಜಡ ವಸ್ತುವಾಗಿ ಮಾರ್ಪಾಡಾಗಿದೆ. ಯಾಕೆ ಈ ಒಂದು ಯುವತಿಗೆ ನೀವು ನ್ಯಾಯವನ್ನು ಕೊಡಿಸ್ತಾ ಇಲ್ಲ? ಪೂಜಾ ಎನ್ನುವಂತಹ ಹೆಣ್ಣು ಮಗುವಿನ ಹೆಸರಿನಲ್ಲಿ ಏನಾದರೂ ಲೋಪದೋಷ ಇದೆಯಾ? ಆಕೆಯ ಜಾತಿಯಲ್ಲಿ ಏನಾದರೂ ಲೋಪದೋಷ ಇದೆಯಾ? ಅಥವಾ ಆಕೆ ಏನು ಪ್ರೀತಿಸಿದಂತಹ ಯುವಕನ ಮೇಲ್ಜಾತಿಯವನಾದ ಎನ್ನುವಂತಹ ಒಂದು ಕಾರಣಕ್ಕೆ ಏನಾದರೂ ಈ ರೀತಿ ಮಾಡ್ತಾ ಇದ್ದೀರಾ ಅಂತ? ಅವರನ್ನು ಮುಟ್ಟೋದಕ್ಕೆ ನಿಮ್ಮ ಮೇಲೆ ಧೈರ್ಯ ಇಲ್ವಾ ಅಂತ? ಅವರು ಹಣವಂತರು, ಶ್ರೀಮಂತರು, ಅವರಿಗೆ ನೆಲೆ ಬೆಲೆ ಅನ್ನೋದು ಇದೆ ಎನ್ನುವಂತಹ ಕಾರಣಕ್ಕೆ ಪೂಜಾ ಎನ್ನುವಂತಹ ಕುಟುಂಬ ಮನೆ ಇಲ್ಲ, ನಿರ್ಗತಿಗಳು ಬಾಡಿಗೆ ಮನೆಯಲ್ಲಿದ್ದಾರೆ. ಈ ಒಂದು ಕಾರಣಕ್ಕೆ ಅವರನ್ನು ಈ ರೀತಿ ಮಾಡ್ತಾ ಇದ್ದೀರಾ ಅಂತ. ಇನ್ನು ಹೇಳಬೇಕಂತ ಪ್ರಮುಖ ವಿಚಾರ ಅಂತ ಹೇಳಿದರೆ, ಇವರದೇ ಜಾತಿ ಆದಂತಹ ವಿಶ್ವಕರ್ಮ ಸಮುದಾಯದ ಪುತ್ತೂರಿನ ನಾಯಕರು ಎಲ್ಲಿದ್ದಾರೆ? ಮಂಗಳೂರಿನ ನಾಯಕರು. ಇನ್ನು ಮಧು ಆಚಾರ್ಯ ಅನ್ನುವಂತಹ ದೊಡ್ಡ ಹೆಸರು ಕೇಳಿ ಬರ್ತಾ ಇತ್ತು. ಕಾನೂನಾತ್ಮಕವಾಗಿ ನಾವು ಅವರನ್ನು ಸಂಧಾನಕ್ಕೆ ಕರೆದು ಅವರ ಜೊತೆ ಚರ್ಚೆ ಮಾಡಿಕೊಂಡು ಈ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡ್ತೀವಿ, ಮದುವೆ ಮಾಡಿಸಿಕೊಡ್ತೀವಿ ಅಂತ ನಿರಂತರವಾಗಿ ಹೇಳ್ತಾ ಇದ್ದವರು ಎಲ್ಲಿ ಹೋದರು ಅಂತ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಮೊನ್ನೆ ದಿವಸ ಇದೇ ಸಂತ್ರಸ್ತೆ ಯುವತಿ ಆತ್ಮಹತ್ಯೆ ಮಾಡೋದಕ್ಕೆ ಶ್ರಮ ಪಟ್ಟಿದ್ದಾಳೆ. ಬಾಗಿಲು ಹಾಕಿದ ಕೋಣೆಯಲ್ಲಿ 5 ನಿಮಿಷಗಳ ಕಾಲ ವಿಲವಿಲ ಅಂತ ಒದ್ದಾಡಿದಾಳೆ. ಮದುವೆ ಮಾಡ್ತೀನಿ ಅಂತ ನನ್ನ ಸಮುದಾಯ, ನನ್ನ ವಿಶ್ವಕರ್ಮ ಸಮುದಾಯ ಅಥವಾ ನನ್ನ ಹಿಂದುತ್ವ, ನನ್ನ ಹಿಂದೂಗಳು ಸಹೋದರರು ಎಲ್ಲರೂ ನನ್ನ ಜೊತೆಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾರೂ ಕೂಡ ನನ್ನ ಜೊತೆಯಲ್ಲಿಲ್ಲ. ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇ ತಪ್ಪ ಎನ್ನುವಂತಹ ಆ ಒಂದು ಚಿಂತೆಯಲ್ಲಿ ಆಕೆ ಆತ್ಮಹತ್ಯೆ ಮಾಡೋಕ್ಕೆ ಶ್ರಮ ಪಟ್ಟಿದ್ದಾಳೆ. ಇದ್ಯಾವ ವಾರ್ತೆಯೂ ಪ್ರಸಾರ ಮಾಡ್ತಿಲ್ಲ. ನಮ್ಮ ಪುತ್ತೂರಿನ ಸ್ಥಳೀಯ ಕೆಲವೊಂದು ಮಾಧ್ಯಮಗಳು ಮಾತ್ರ ಇದನ್ನು ಹೊರಹಾಕಿದ್ದು, ಯಾರೂ ಕೂಡ ವಿಚಾರವನ್ನು ಹೊರಗಡೆ ಹಾಕಿರಲಿಲ್ಲ. ಆದರೆ ಈ ಒಂದು ಕುಟುಂಬವನ್ನು ಭೇಟಿ ಮಾಡಿ ಆ ಒಂದು ಕುಟುಂಬದ ಜೊತೆಗೆ ಮಾತಾಡಿದಂತಹ ಗೊತ್ತಾದಂತಹ ವಿಚಾರ ಏನಪ್ಪ ಅಂದರೆ, ಇನ್ನೂ ಒಂದು 5 ನಿಮಿಷ ನಾವು ಅವಳನ್ನು ಗಮನಿಸಿಲ್ಲ ಅಂದರೆ ಅವಳ ಪ್ರಾಣ ಹಾರಿ ಹೋಗ್ತಾ ಇತ್ತು. ಇನ್ಯಾವತ್ತೂ ಕೂಡ ಪೂಜಾ ಎನ್ನುವಂತಹ ಮಗಳು ನನಗೆ ಇಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ಅಲ್ಲಿ ಬೆಳವಣಿಗೆಗಳು ನಡೆದಿತ್ತು. ಏನೋ ಬಾಗಿಲನ್ನು ಒಡೆದು ನಾವು ಆಕೆಯನ್ನು ರಕ್ಷಣೆ ಮಾಡಿದ್ದೇವೆ. ಅವಳನ್ನು ಇವತ್ತು ಬೆಳಗ್ಗೆ ರಾತ್ರಿ ಅಂತ ಹೇಳ್ಕೊಂಡು ನಾವು ಶುಶ್ರೂಷೆ ಮಾಡಬೇಕಾಗಿದೆ. ಅವಳನ್ನು ಕಾದು ನಾವು ಕುಳಿತುಕೊಳ್ಬೇಕಾದಂತಹ ಅವಸ್ಥೆಗೆ ಒಂದು ತಲುಪಿದ್ದೇವೆ. ನೋಡಿ, ಈ ಒಂದು ಮಗು ಇದೆ, ಮಗುವನ್ನು ಬೆಳೆಸ್ಕೊಳ್ಳುವಂತಹ ಎಲ್ಲವೂ ಇದು. ನೋಡಿ, ಅವರಿಗೆ ಯಾವುದೂ ಇಲ್ಲ ಅಂತ ಹೇಳಿಲ್ಲ, ಮನೆ ಮಾತ್ರ ಇಲ್ಲ ಅಂತ ಹೇಳಿರುವಂಥದ್ದು. ವಿದ್ಯೆ ಇದೆ, ಬುದ್ಧಿ ಇದೆ. ಆ ಒಂದು ವಿದ್ಯೆಗೆ ಕೆಲಸ ಏನಾದರೂ ಸಿಕ್ಕಿದರೆ ಕನಿಷ್ಠ ಅಂದರೂ 1.5 ಲಕ್ಷ 2 ಲಕ್ಷ ಸ್ಯಾಲ್ರಿ ಸಿಗುವಂತಹ ಕೆಲಸ ಅವರಿಗೆ ಸಿಗುತ್ತೆ. ಆ ಒಂದು ಪೂಜಾ ಅನ್ನುವಂತಹ ಸಂತ್ರಸ್ತ ಯುವತಿಗೆ ಏನೂ ಬೇಕಾಗಿಲ್ಲ. ಈ ಒಂದು ಚಿಂತೆಯನ್ನು ಬಿಟ್ಟು ಆ ಮಗುವಿನೊಂದಿಗೆ ಸುಖದಿಂದ ಜೀವನವನ್ನು ಮಾಡಬೇಕು. ಆದರೆ ಸಮಾಜ ಬಿಡೋದಿಲ್ಲ. ಸಮಾಜ ಆಕೆಯನ್ನು ನೋಡುವಂತಹ ದೃಷ್ಟಿಕೋನ ಯಾವ ರೀತಿ ಇದೆ ಅಂತ ಹೇಳಿದರೆ, ಆಕೆ ಅನ್ಯಾಯಕ್ಕೆ ಒಳಗಾದಂತಹ ಯುವತಿ, ಆಕೆಯನ್ನು ಯಾವತ್ತೂ ಕೂಡ ನೋಡುವಂಥದ್ದು ಅದೇ ರೀತಿಯಲ್ಲಿ. ಯಾರೋ ಅತ್ಯಾಚಾರ ಮಾಡಿ ಬಿಸಾಡಿದಂತಹ ಅವರು ಯುವತಿಯ ರೀತಿಯಲ್ಲಿ ಆಕೆಯನ್ನು ಶುಶ್ರೂಷೆ ಮಾಡ್ತಾರೆ ಈ ಒಂದು ಸಮಾಜ. ನೋಡಿ, ನ್ಯಾಯ ಕೊಡ್ತೀನಿ ಅಂತ ಎಷ್ಟು ಜನ ಇಲ್ಲಿ ಹೋರಾಟ ಮಾಡಿದ್ದಾರೆ ಅಂತ ನಾವಿಲ್ಲಿ ಗಮನಿಸಬೇಕು. ನಾವಿಲ್ಲಿ ಬರೀ ಒಂದು ಪೂಜಾ ಪ್ರಕರಣವನ್ನು ಮಾತ್ರ ಹೇಳ್ತಾ ಇಲ್ಲ. ಆದರೆ ನಮ್ಮ ಈ ಒಂದು ತಾಲೂಕಿನಲ್ಲಿ ಆದಂತಹ ಅತಿ ದೊಡ್ಡ ಅನ್ಯಾಯದ ಬಗ್ಗೆ ನಾವಿವತ್ತು ಮಾತಾಡಲೇಬೇಕಾಗಿದೆ. ಹಲವು ವಿಚಾರಗಳು, ಹಲವು ಪ್ರಕರಣಗಳು ರಾಜ್ಯದ ಮೂಲೆಗಳಲ್ಲಿ ದೇಶಗಳಲ್ಲಿ ನಡೆಯುತ್ತೆ. ಬಾಂಗ್ಲಾದೇಶದ ಬಗ್ಗೆ ನೀವು ಮಾತಾಡಿ ಅಂತ ಹೇಳ್ತೀರಿ, ಪಾಕಿಸ್ತಾನದ ಬಗ್ಗೆ ಮಾತಾಡಿ ಅಂತ ಹೇಳ್ತೀರಿ, ಶ್ರೀಲಂಕಾದ ಅನ್ಯಾಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತೀರಿ. ನಮ್ಮ ಕಾಲಬುಡದಲ್ಲಿರುವಂತಹ ಈ ಒಂದು ಅನ್ಯಾಯವನ್ನು ನೋಡಿಕೊಂಡು ನಾವು ಹೇಗೆ ಅದು ಇನ್ನೊಂದು ರಾಜ್ಯದ ಬಗ್ಗೆ, ಇನ್ನೊಂದು ದೇಶದ ಬಗ್ಗೆ ಮಾತಾಡಬೇಕು? ಇವಿಷ್ಟು ಪ್ರಕರಣಗಳು ನಮ್ಮಲ್ಲೇ ಇತ್ಯರ್ಥವಾಗದಂತಹ ಪ್ರಕರಣಗಳು. ಇಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದನ್ನೇ ನಿವಾರಿಸ್ಕೊಳ್ಳೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಇಲ್ಲಿ ಹಿಂದೂಗಳಿಗೆ ಮುಸ್ಲಿಮರಿಂದ ಅಥವಾ ಕ್ರೈಸ್ತರಿಂದ ಅನ್ಯಾಯ ಆಗಿದೆ ಅಂತ ಮಾತ್ರ ಹೋರಾಟ ಮಾಡೋದಕ್ಕೆ ಇಲ್ಲಿ ಹಿಂದುತ್ವದ ನಾಯಕರು ಮುಂದೆ ಬರ್ತಾರೆ. ಸ್ವಧರ್ಮದಿಂದ ಅನ್ಯಾಯ ಆದರೆ ಯಾವ ಧರ್ಮದ ದೊಣ್ಣೆ ನಾಯಕರು ಇಲ್ಲಿ ಬಂದು ಮಾತಾಡೋದಕ್ಕೆ ರೆಡಿ ಇಲ್ಲ. ಅವರ ಬಗ್ಗೆ, ಅಂತಹ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ತೀವಿ. ಯಾವುದೇ ಭಯ ಅಂಜಿಕೆ ನಮಗೆ ಖಂಡಿತವಾಗಿಯೂ ಇಲ್ಲ. ನೀವು ಎಷ್ಟೇ ಪ್ರಕರಣ ದಾಖಲಿಸಿ, ನಾವು ಇಂತಹ ಪ್ರಕರಣದ ವಿರುದ್ಧವಾಗಿ, ಇಂತಹ ಪ್ರಕರಣದ ಸಂತ್ರಸ್ತೆಯ ಪರವಾಗಿ ಗಟ್ಟಿಯಾಗಿ ಧ್ವನಿ ಮಾಡೇ ಮಾಡ್ತೀವಿ.
ಇಲ್ಲಿ ಆಗಿರುವಂತಹ ವಿಚಾರ ಏನಪ್ಪ ಅಂದರೆ ನೋಡಿ, ಕನಿಷ್ಠ ಅಂದರೂ ಈ ಆರೋಪಿಗೆ 20 ವರ್ಷ ಜೈಲು ಶಿಕ್ಷೆ ವಿಧಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಯಾಕೆ ಇದನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ಈ ಒಂದು ವಾರ ಆಯ್ತಷ್ಟೇ ಒಂದು ಪ್ರಮುಖ ಮಂಗಳೂರಿನ ಒಂದು ಪ್ರಕರಣ ಇದೇ ರೀತಿ ಲವ್ ಸೆಕ್ಸ್ ಧೋಕಾ ಪ್ರಕರಣದಲ್ಲಿ ಆರೋಪಿಗೆ 20 ವರ್ಷ ಶಿಕ್ಷೆಯನ್ನು ವಿಧಿಸಿ ಕಠಿಣ ಸಜೆ ಮತ್ತು 6 ಲಕ್ಷ ದಂಡವನ್ನು ವಿಧಿಸಿ ಆದೇಶ ಬಂದಿರುವಂಥದ್ದು. ಅದು ಕೂಡ ಇದೇ ಪ್ರಕರಣ, ಪ್ರೀತಿಸಿ ವಂಚನೆ ಪ್ರಕರಣ. ಇನ್ನು ಆ ಒಂದು ವಿಚಾರದ ಬಗ್ಗೆ ಒಂದು ವಾರ್ತೆ ಬಂದಿದೆ, ಅದನ್ನು ಬೇಕಾದರೆ ನೀವು ಗಮನಿಸ್ತಾ ಹೋಗಿ. ಯಾಕಂತ ಹೇಳಿದರೆ ಇದು ಈ ಒಂದು ಪ್ರಕರಣಕ್ಕೆ ಹೆಚ್ಚು ಪುಷ್ಟಿ ಕೊಡುವಂತಹ ಒಂದು ಪ್ರಕರಣ. ನಾವು ಇವತ್ತು ಈ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬಹುದಾಗಿದೆ. ಅಂತಹ ಒಂದು ಪ್ರಕರಣ ನಮ್ಮ ಕಾಲ ಬಳಿಕೆ ಬಂದು ನಿಂತಿದೆ. ಇದು ಪ್ರಶ್ನೆ ಮಾಡಲು ಸರಿಯಾದ ಸಂದರ್ಭ ಅಂತ ನಾನು ಅನ್ಕೋತೀನಿ. ಯಾಕಂತ ಹೇಳಿದರೆ ನೋಡಿ, ಮಂಗಳೂರಿನಲ್ಲಿ ಈ ಒಂದು ಆದೇಶ ಬಂದಿರುವಂಥದ್ದು ಒಂದೆರಡು ದಿವಸಗಳ ಮೊದಲು. ಮದುವೆಯಾಗುವುದಾಗಿ ನಂಬಿಸಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಆಕೆಯನ್ನು ಗರ್ಭವತಿಯನ್ನಾಗಿಸಿದ ಆರೋಪಿಗೆ ಮಂಗಳೂರಿನ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಮಾನು KS 20 ವರ್ಷ ಕಠಿಣ ಶಿಕ್ಷೆ ವಿಧಿಸಿ ತೀರ್ಪನ್ನು ನೀಡಿರುವಂಥದ್ದು. ಪ್ರೀತಿಸಿ ವಂಚನೆ ಮಾಡಿದಂತಹ ಪ್ರಕರಣ, ಗರ್ಭವತಿ ಆಗಿಸಿದಂತಹ ಒಂದು ಪ್ರಕರಣ, ಇಬ್ಬರ ಸಹಮತದೊಂದಿಗೆ ಆಗಿರುವಂಥದ್ದು. ಆದರೆ ಆತ ಮದುವೆ ಆಗುವುದಕ್ಕೆ ವಂಚನೆ ಮಾಡ್ತಾನೆ, ಮದುವೆ ಆಗೋದಿಲ್ಲ. ಸೊ ಈ ಒಂದು ಪ್ರಕರಣದಲ್ಲಿ 20 ವರ್ಷ ಜೈಲು ಶಿಕ್ಷೆ ಆಗಿರುವಂಥದ್ದು ಯಾವ ಆರೋಪಿಗೆ ನಾನು ವಿವರಿಸ್ತಾ ಹೋಗ್ತೇನೆ ನೋಡಿ. ನಗರದಲ್ಲಿ ಆಟೋ ಚಾಲಕನಾಗಿರುವ ಮೂಲತಃ ಬಾಗಲಕೋಟೆಯ ನಾಗರಾಜ ಶಿವಪ್ಪ ದುರಗಣ್ಣವರ 21 ವಯಸ್ಸಿನ ಯುವಕನಿಗೆ ಶಿಕ್ಷೆಗೊಳಗಾಗಿರುವಂಥದ್ದು. ಈತ ಇವಾಗ ಆರೋಪಿ. ಈತ ತನ್ನ ತಾಯಿಯ ಪರಿಚಯದ ಮಹಿಳೆಯ ಪುತ್ರಿಯ ಜೊತೆಗೆ ಅನ್ಯೋನ್ಯವಾಗಿದ್ದು ಆಕೆಯ ಮನೆಗೂ ಆಗಾಗ ಹೋಗ್ತಾ ಇದ್ದ. 2025 ಫೆಬ್ರವರಿ 25 ಮತ್ತು ಮಾರ್ಚ್ 13ರಂದು ಅತ್ತಾವರದಲ್ಲಿರುವ ತನ್ನ ಬಾಡಿಗೆ ಮನೆಗೆ ಬಾಲಕಿಯನ್ನು ಕರೆದುಕೊಂಡು ಬಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದ ಎನ್ನಲಾಗಿದೆ. ಪರಿಣಾಮ ಆಕೆ ಗರ್ಭವತಿಯಾಗಿದ್ಲು. ಈ ಬಗ್ಗೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ವಿಚಾರಣೆ ನಡೆಸಿದಂತಹ ನ್ಯಾಯಾಧೀಶರು ಆ ಒಂದು ಯುವಕನಿಗೆ ಕಠಿಣ ಸಜೆ 20 ವರ್ಷ ನೋಡಿ, 20 ವರ್ಷ ಕಠಿಣ ಸಜೆ, 40,000 ದಂಡ, ಒಂದು ವೇಳೆ ದಂಡ ಪಾವತಿಸಲು ತಪ್ಪಿದರೆ 4 ತಿಂಗಳು ಹೆಚ್ಚುವರಿ ಶಿಕ್ಷೆ. ಅದು ಒಂದು ಪ್ರಕರಣದಲ್ಲಿ. ಇನ್ನೊಂದು ಪ್ರಕರಣದಲ್ಲಿ 5 ವರ್ಷ ಸಾದಾ ಸಜೆ ಮತ್ತು 10,000 ದಂಡ. ಒಂದು ವೇಳೆ ದಂಡ ಪಾವತಿಸಲು ವಿಫಲ ಆದರೆ 1 ತಿಂಗಳು ಹೆಚ್ಚುವರಿ ಜೈಲು ವಿಧಿಸಿರುವಂಥದ್ದು. ಇನ್ನು ಪರಿಹಾರವಾಗಿ 6.5 ಲಕ್ಷ ರುಗಳನ್ನು ಸಂತ್ರಸ್ತೆಗೆ ನೀಡಬೇಕು ಅಂತ ಇಲ್ಲಿ ನ್ಯಾಯ ಕೊಟ್ಟಿರುವಂಥದ್ದು. ಈ ಶಿಕ್ಷೆಯನ್ನು ಹೊರತುಪಡಿಸಿ 6.5 ಲಕ್ಷ ಸಂತ್ರಸ್ತೆ ಯುವತಿಗೆ ಕೊಡಬೇಕು ಅಂತ. ಇದು ಮಂಗಳೂರಿನಲ್ಲಿ ಈ ಒಂದು ವಾರದಲ್ಲಿ ಬಂದಂತಹ ಅತಿ ದೊಡ್ಡ ಆದೇಶ ಅಂತ ಹೇಳ್ಬೋದು, ಈ ಒಂದು ಪ್ರೀತಿಸಿ ವಂಚನೆ ಪ್ರಕರಣದಲ್ಲಿ. ಸೊ ಇದೇ ಪ್ರಕರಣವನ್ನು ನಾವಿಲ್ಲಿ ಗಮನಿಸ್ತಾ ಹೋದರೆ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ಅವರಿಗೆ ಕನಿಷ್ಠ ಅಂದರು, ಗರಿಷ್ಠದ ವಿಚಾರವಾಗಿ ಕನಿಷ್ಠ ಅಂದರು 20 ವರ್ಷ ಜೈಲು ಶಿಕ್ಷೆ. ಅದು ಕಠಿಣ ಸಜೆ, ಸಾದಾ ಸಜೆ ಏನಲ್ಲ, ಕಠಿಣ ಸಜೆ. ನಂತರ ಇರುವಂತಹ ದಂಡಗಳು ವಿಚಾರಗಳು ಹೇಳ್ಬೋದು. ಸಂತ್ರಸ್ತ ಯುವತಿಗೆ ಕೊಡುವಂತಹ ದಂಡ ಗಮನಿಸ್ಬೋದು. ಇದು ನ್ಯಾಯಯುತವಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲವೂ ಸರಿಯಾಗಿದ್ದರೆ ಈ ರೀತಿ ಶಿಕ್ಷೆ ಜಾರಿಯಾಗುವುದು. ಅಲ್ಲ, ಇದು ಆಟೋ ಚಾಲಕ ಎನ್ನುವಂತಹ ಕಾರಣಕ್ಕೆ ಆತನಿಗೆ ಈ ಶಿಕ್ಷೆಯನ್ನು ವಿಧಿಸಲಾಗಿದೆಯಾ? ಇಲ್ಲಿ ಜಗನ್ನಿವಾಸ ರಾವ್ ಅವರ ಪುತ್ರ, BJP ಮುಖಂಡನ ಪುತ್ರ, ಅಥವಾ ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿರುವಂತಹ ಅಧ್ಯಕ್ಷನ ಪುತ್ರ ಅಂತ ಹೇಳ್ಕೊಂಡು ಇವನಿಗೆ ಈ ನ್ಯಾಯ ಸಿಗೋದಿಲ್ವಾ? ಅಲ್ಲಿ ಒಂದು ನ್ಯಾಯ, ಇಲ್ಲಿ ಒಂದು ನ್ಯಾಯ ಅಂತ ಆಗುತ್ತಾ ಅಂತ ದಯವಿಟ್ಟು ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ವಿಚಾರಗಳಲ್ಲಿ ಎರಡೂ ಕಡೆ ಒಂದೇ ರೀತಿಯ ನ್ಯಾಯ ಸಿಗುತ್ತಾ ಅನ್ನೋದನ್ನು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತು ಈ ಒಂದು ಪ್ರಕರಣದಲ್ಲಿ ಬಹುಮುಖ್ಯವಾಗಿ ನಡೆದಿರುವಂಥದ್ದು ಈ 2 ವಿಚಾರಗಳು. ಅಂದರೆ ಈ ಒಂದು ಪ್ರಕರಣಕ್ಕೆ ವ್ಯತಿರಿಕ್ತವಾದಂತಹ ಇನ್ನೊಂದು ಪ್ರಕರಣ, ಅಲ್ಲಿ ನ್ಯಾಯ ಸಿಕ್ಕಿರುವಂಥದ್ದು ಸಂತ್ರಸ್ತೆಗೆ. ನ್ಯಾಯ ಸಿಕ್ಕಿದೆ ಅಂತ ಹೇಳಿದರೆ ಅವಳಿಗೆ ಅನ್ಯಾಯ ಆಗಿದ್ದಕ್ಕೆ ನ್ಯಾಯ ಸಿಕ್ಕಿದೆ ಅಂತಲ್ಲ, ಆದರೂ ಕೂಡ ಸಮಾಧಾನ ಪಡುವಂತಹ ಶಿಕ್ಷೆ ಆ ಒಂದು ಆರೋಪಿಗೆ ಸಿಕ್ಕಿದೆ. ಅದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಜಗನ್ನಿವಾಸ ರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ಅವನಿಗೆ ಈ ಒಂದು ಪ್ರಕರಣದಲ್ಲಿ ಇವನಿಗೆ ಇವಾಗ 22 ವರ್ಷ ಆಗಿದೆ, ಆ ಆಟೋ ಚಾಲಕನಿಗೆ 21 ವರ್ಷ ಈಗಾಗಲೇ ಶಿಕ್ಷೆ ವಿಧಿಸಿ ಆಗಿದೆ. ಇವನಿಗೆ 22 ವರ್ಷ ಆಗ್ತಾ ಬಂತು. ಇದೇ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಜಾಮೀನು ಕೊಟ್ಟು ಅವನನ್ನು ಮನೆಗೆ ಕಳಿಸ್ತಾರಂತ? ದೊಡ್ಡ ಮನೆಯಲ್ಲಿ ಕಟ್ತಾ ಇದ್ದಾರೆ ಪುತ್ತೂರಲ್ಲಿ, 2 ಅಂತಸ್ತಿನ ಅತಿ ದೊಡ್ಡ ಬಂಗಲೆ ಮಗನಿಗೋಸ್ಕರ ಕಟ್ತಾ ಇರುವಂಥದ್ದು ಜಗನ್ನಿವಾಸ ರಾವ್. ನೋಡಿ, ಆರೋಪಿಗಳು ಯಾವ ರೀತಿಯಲ್ಲಿ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ ಅಂತ ಇದನ್ನು ಕೇಳೋದಕ್ಕೆ ಯಾವ ಹಿಂದುತ್ವದ ನಾಯಕರು ಕೂಡ ಇಲ್ಲ.
ಯಾವ ಸಮುದಾಯ ಕೂಡ ಇದರ ಜೊತೆಯಾಗಿ ಮಾತಾಡೋದಿಲ್ಲ. ನೋಡಿ, ಈ ಒಂದು ಪ್ರಕರಣ ಬಯಲಿಗೆ ಬರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ, ಈ ಒಂದು ಪ್ರಕರಣ ಇಶ್ಯೂ ರೈಸ್ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ, ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆಯನ್ನು ಮಾಡಿತ್ತು. ಇದೇ ಸಂತ್ರಸ್ತೆ ಯುವತಿಯ ತಾಯಿಯನ್ನು ಜೊತೆಗೆ ಇಟ್ಟುಕೊಂಡು ನಿಮ್ಮ ಜೊತೆಗೆ ನಾವಿದ್ದೇವೆ, ಯಾವ ಸಮಾಜ, ಯಾವ ಹಿಂದುತ್ವ, ಯಾವ ಸಂಘಟನೆ ಬರೆದಿದ್ರೂ ಪರವಾಗಿಲ್ಲ, ನಾವು ನಿಮಗೆ ನ್ಯಾಯ ಕೊಡಿಸೋಕೆ ಬರ್ತೀವಿ ಅಂತ ಹೇಳಿದ್ದ ತಡ ಟೊಂಕ ಕಟ್ಟಿಕೊಂಡು ಎಲ್ಲ ನಾಯಕರುಗಳು ಬಂದರು. ಎಲ್ಲ ಧರ್ಮ, ಜಾತಿ, ಪಂಗಡ ಎಲ್ಲವೂ ಬಂದು ಹೋರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಇಲ್ಲ ಅಂತಿದ್ರೆ ಜಗನ್ನಿವಾಸರವರ ಕಾಲು ತೊಳೆದುಕೊಂಡು ಅಲ್ಲೇ ಕೂತ್ಕೊಳ್ತಾ ಇದ್ರು. ಕೆಲವೊಂದು ವಿಚಾರಗಳು ನಿಮಗೆ ಅಸಂಬದ್ಧ ಅಂತ ಅನಿಸ್ಬೋದು, ಆದರೆ ಇವತ್ತು ಇಂತಹ ವಿಚಾರಗಳನ್ನು ಮಾತಾಡಲೇಬೇಕು. ಆ ಒಂದು ಸಂತ್ರಸ್ತೆ ಯುವತಿ ಜೀವಾಪಾಯದಲ್ಲಿದ್ದಾರೆ. ಇದುವರೆಗೂ ಈ ರೀತಿಯ ಮಾತುಗಳನ್ನು ನಾನು ಆಡಲಿಲ್ಲ. ಹಲವು ವಿಚಾರಗಳನ್ನು ಮಾತಾಡಿದರೂ ಕೂಡ ಸಂಯಮದಿಂದಲೇ ಮಾತಾಡಿದೆ. ಆದರೆ ಈ ಒಂದು ಪ್ರಕರಣ ಅಲ್ಲಿಗೆ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಪ್ರತಿಭಾ ಕುಳಾಯಿ ಅವರ ಮೇಲೂ ಪ್ರಕರಣ ದಾಖಲಾಯಿತು. ಇನ್ನು KP ನಂಜುಂಡಿ ಅವರು ಈ ಒಂದು ವಿಚಾರದಲ್ಲಿ ರೂಢಾಗಿ ಏನು ಕಾರ್ಯಾಚರಣೆ ಮಾಡದ ಕಾರಣದಿಂದಾಗಿ ಅವರನ್ನು ಬಿಟ್ಟಿದ್ದಾರೆ. ಇಲ್ಲಾದರೆ ಅವರ ಮೇಲೂ ಪ್ರಕರಣ ದಾಖಲಾಗ್ತಾ ಇತ್ತು. ನೋಡಿ, ಧ್ವನಿ ಎತ್ತಿದವರ ಮೇಲೆ ಪ್ರಕರಣ ದಾಖಲಿಸುವಂತಹ ಪ್ರಯತ್ನ, ಅವರ ಮೇಲೆ FIR ಬೇಕಾಬಿಟ್ಟಿಯಾಗಿ ಆಗುತ್ತೆ. ಆದರೆ ಇಲ್ಲಿ ಆರೋಪಿ ಅಂತಲ್ಲ, ಅಪರಾಧಿ ಅಂತ ಪ್ರೂವ್ ಆಗಿದ್ದಾನೆ. ಅಂದರೆ DNA ರಿಪೋರ್ಟ್ ಒಂದಾಗಿದೆ, ಆತನೇ ಈ ಒಂದು ಮಗುವಿನ ತಂದೆ ಎನ್ನುವಂಥದ್ದು. ಸೊ ಇಲ್ಲಿ ನಾವು ಗಮನಿಸಬೇಕಾದಂತಹ ಪ್ರಮುಖ ಅಂಶ ಅಂದರೆ, ಆ ಒಂದು ಮಗುವಿಗೆ ಇವಾಗ 7 ತಿಂಗಳಾಗ್ತಾ ಬಂತು, ಮಗುವಿಗೆ ನಾಮಕರಣ ಮಾಡಿಲ್ಲ. ಎಷ್ಟೊಂದು ದಯನೀಯವಾದಂತಹ ಪರಿಸ್ಥಿತಿ ನೋಡಿ. ಆ ಮಗುವಿಗೆ ನಾಮಕರಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮದುವೆಯಾಗಿ ಮಕ್ಕಳು ಅಂತ ಹೇಳುವಾಗ 40 ದಿವಸದ ಒಳಗೆ ನಾಮಕರಣ ಮಾಡ್ತಾರೆ. ಏನೋ ಒಂದು ಹೆಸರನ್ನು ಕರೆದು ಆ ಒಂದು ಮಗುವನ್ನು ಆ ಒಂದು ಹೆಸರಿನಿಂದ ನಂತರ ಕರೀತಾರೆ. ಆದರೆ ಈ ಮಗುವಿಗೆ ನೋಡಿ, ನಾವು ನಮ್ಮ ಈ ಒಂದು ಸಮಾಜವನ್ನು ಯಾವ ರೀತಿ ಬೆಳೀತಾ ಇದ್ದೇವೆ ಅನ್ನೋದಕ್ಕೆ ಈ ಒಂದು ಕುಟುಂಬವೇ ಉದಾಹರಣೆ. ನೋಡಿ, ಯಾವ ರೀತಿಯಲ್ಲಿ ದಮನಿತರು, ಶೋಷಿತರು, ಈ ಒಂದು ಶೋಷಿತರ ಪರವಾಗಿ, ದಮನಿತ ಪರವಾಗಿ ಇಲ್ಲಿ ಧ್ವನಿ ಎತ್ತುವವರ ಸಂಖ್ಯೆ ಕಡಿಮೆ. ಇಲ್ಲಿ ಪಕ್ಷದ ಜೊತೆ ಹೋಗುವವರು ಅಥವಾ ಸಂಘಟನೆಗಳ ಜೊತೆ ಹೋಗುವವರು, ಸಂಘ ಸಂಸ್ಥೆಗಳ ಜೊತೆ ಹೋಗುವವರೇ ಹೆಚ್ಚಾಗಿರುವಂಥದ್ದು. ಎಲ್ಲಿ ದುಡ್ಡಿದೆಯೋ, ಎಲ್ಲಿ ದೊಡ್ಡ ಜನಬಲ, ಹಣಬಲ ಇದೆಯೋ ಅದರ ಹಿಂದುಗಡೆನೇ ಜನ ಹೆಚ್ಚಿರ್ತಾರೆ. ಇಲ್ಲಿ ಸಂತ್ರಸ್ತರು ಯಾರೂ ಇಲ್ಲ, ಒಬ್ಬಂಟಿಗರಾಗಿದ್ದಾರೆ ಅಂತ ಹೇಳಿದರೆ ಯಾರೂ ಕೂಡ ಆ ಒಂದು ವಿಚಾರದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಈ ಒಂದು ಇದು ಪುತ್ತೂರಿನಲ್ಲಿ ಹೃದಯ ಭಾಗದಲ್ಲಿ ನಡೆದಂತಹ ಒಂದು ಘಟನೆ. ಕೇಪುಲ್ ಎನ್ನುವಂಥ ಅಲ್ಲಿ ಈ ಸಂತ್ರಸ್ತ ಕುಟುಂಬದ ಆ ಒಂದು ಮನೆ ಇರುವಂಥದ್ದು ಬಹಳಷ್ಟು ದಯನೀಯವಾದಂತಹ ಪರಿಸ್ಥಿತಿ. ನೀವು ಹೋಗಿ ಗಮನಿಸಬೇಕು. ನಾವು 1-2 ಬಾರಿ ಆ ಒಂದು ಮನೆಯನ್ನು ಭೇಟಿ ಮಾಡಿದ್ವಿ. ನಿರಂತರವಾಗಿ ಈ ಒಂದು ವಿಚಾರದಲ್ಲಿ ಅವರ ಹತ್ರ ಅಪ್ಡೇಟನ್ನು ಪಡ್ಕೊಳ್ತಾನೆ ಇದ್ದೇವೆ. ಏನಾಯಿತು, ಕಾನೂನು ವ್ಯವಸ್ಥೆ ಏನಾಯಿತು, ಮುಂದಿನ ನಿಮ್ಮ ಪ್ರಯತ್ನಗಳು ಯಾವ ರೀತಿಯಲ್ಲಿ ಇರುತ್ತೆ, ಯಾವ ರೀತಿ ನೀವು ಹೆಜ್ಜೆ ಇಡ್ತೀರಾ ಅಂತ, ಕಾನೂನು ವ್ಯವಸ್ಥೆ ಅಡಿಯಲ್ಲೇ ಹೋಗ್ತೀರಾ ಅಥವಾ ಹೋರಾಟ ಮಾಡ್ತೀರಾ. ನೋಡಿ, ಹೋರಾಟ ಮಾಡಿಯೂ ನ್ಯಾಯ ಸಿಕ್ಕಿದಂತಹ ಹಲವು ಪ್ರಕರಣಗಳಿದೆ. ಇಲ್ಲಿ ಪ್ರತಿಭಾ ಕುಳಾಯಿ ಅವರ ಹೋರಾಟದ ಆ ಒಂದು ಹಾದಿ ಏನಿದೆ ಅದು ಒಳ್ಳೆಯದೇ. KP ನಂಜುಂಡಿ ಅವರ ಕಾನೂನಾತ್ಮಕವಾದಂತಹ ಹೋರಾಟ ಏನಿದೆ ಅದು ಒಳ್ಳೆಯದೇ. ಈ ಒಂದು ಪ್ರಕರಣದಲ್ಲಿ 2 ಹಾದಿಗಳು ಬೇಕು. ಆದರೆ ಈ ಒಂದು ಸಂತ್ರಸ್ತ ಕುಟುಂಬ ಏನು ಮಾಡಬೇಕು ಅಂತ, 2 ದೋಣಿಗಳ ಮೇಲೆ ಕಾಲಿಡಬೇಕಾ, ಅಥವಾ KP ನಂಜುಂಡಿ ಅವರನ್ನು ನಂಬಿಕೊಂಡು ಕಾನೂನಾತ್ಮಕವಾಗಿ ಹೋಗಬೇಕಾ, ಅಥವಾ ಪ್ರತಿಭಾ ಕುಳಾಯಿ ಅವರನ್ನು ನಂಬಿಕೊಂಡು ಹೋರಾಟದ ಈ ಒಂದು ಹಾದಿಯನ್ನು ಹಿಡಿಬೇಕಂತ. ಇಲ್ಲಿ ಸಂತ್ರಸ್ತರು ಅತಂತ್ರರಾಗಿದ್ದಾರೆ. ಏನು ಮಾಡಬೇಕು ಅನ್ನೋದು ತೋಚೋದಿಲ್ಲ. ಅವರು ನೀವು ಹೋರಾಟಕ್ಕೆ ಬನ್ನಿ ಅಂತ ಕರೀತಾರೆ, ಇವರು ನೀವು ನ್ಯಾಯಯುತವಾದಂತಹ ಕಾನೂನಾತ್ಮಕವಾಗಿ ಮಾಡಿ ಅಂತ ಹೇಳ್ತಾರೆ. ಯಾವ ಹೋರಾಟಕ್ಕೂ ಮಣಿಯದೆ ಈ ಒಂದು ಆರೋಪಿ ಅಂತ ಗುರುತಿಸಲ್ಪಟ್ಟಂತಹ ಕುಟುಂಬ ಬೆಳೀತಾನೇ ಇದೆ. ಸಮಾಜದಲ್ಲಿ ಅವರು ಕಣ್ಮರೆಯಾಗಿದ್ದರೂ ಕೂಡ, ಮಾಧ್ಯಮದ ಮುಂದೆ ಬರ್ತಾ ಇಲ್ಲದಿದ್ದರೂ ಕೂಡ ಅವರ ಪಾಡಿಗೆ ಅವರ ಜೀವನವನ್ನು ಸಂತೋಷದಿಂದ ಕಳೀತಾ ಇದ್ದಾರೆ. ಯಾವುದೇ ದುಃಖ ದುಮ್ಮಾನಗಳು ಅವರಿಗೆ ಇದುವರೆಗೂ ಬಂದಿಲ್ಲ. ಇದು ನಮ್ಮ ಈ ಒಂದು ಸಮಾಜದ ದುರ್ದೈವ ಅಂತ ಹೇಳ್ಬೋದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.